ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟ್ರಿಕ್ನ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ಯೂಟ್ಯೂಬರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಯೂಟ್ಯೂಬ್ನಲ್ಲಿ ಎರಡು ರೀತಿ ಕಂಟೆಂಟ್ನ ಅಪ್ಲೋಡ್ ಮಾಡ್ತಾರೆ. ಕಂಟೆಂಟ್ ಅಂದರೆ ಎರಡು ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ. ಒಂದು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ, ಇನ್ನೊಂದು ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ. ಇದರಲ್ಲಿ ಎರಡರಲ್ಲಿ ಪ್ರಾಬ್ಲಮ್ ಇದೆ. ಏನು ಅಂತಂದರೆ, ಲಾಂಗ್ ವೀಡಿಯೋಸ್ನಲ್ಲಿ ಅರ್ನಿಂಗ್ಸ್ ಚೆನ್ನಾಗಿ ಆಗ್ತಾ ಇರುತ್ತೆ, ಆದರೆ ಸಬ್ಸ್ಕ್ರೈಬರ್ಸ್ ಬೇಗ ಆಗ್ತಾ ಇರಲ್ಲ. ಆದರೆ ಶಾರ್ಟ್ ವೀಡಿಯೋಸ್ನಲ್ಲಿ ಸಬ್ಸ್ಕ್ರೈಬರ್ಸ್ ಬೇಗ ಆಗ್ತಾ ಇರುತ್ತೆ, ಅರ್ನಿಂಗ್ಸ್ ಆಗಲ್ಲ. ಅಂದರೆ 1 ಲಕ್ಷ 1.5 ಲಕ್ಷ ವ್ಯೂಸ್ಗೆ $1 ಅಷ್ಟೇ ಬರುತ್ತೆ. ಅಂದರೆ ವ್ಯೂಸ್ ಜಾಸ್ತಿ ಆಗುತ್ತೆ, ಆದರೆ ದುಡ್ಡು ಬರ್ತಾ ಇರಲ್ಲ. ಲಾಂಗ್ ವೀಡಿಯೋಸ್ನಲ್ಲಿ ವ್ಯೂಸ್ ಕಡಿಮೆ ಆದರೂ ಕೂಡ ದುಡ್ಡು ಚೆನ್ನಾಗಿ ಬರ್ತಾ ಇರುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇರಲ್ಲ. ಈಗ ಶಾರ್ಟ್ ವೀಡಿಯೋಸ್ ಏನು ಮಾಡಬೇಕು, ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡೋರು ಜಾಸ್ತಿ ಏನು ಮಾಡಬೇಕು, ಮತ್ತು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋರು ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋರು ಆವಾಗ ಶಾರ್ಟ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರಬೇಕು. ಯಾಕಂದರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೋಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಬೇಕು. ನಿಮ್ಮ ಟಾಪಿಕ್, ನಿಮ್ಮ ಚಾನಲ್ ಯಾವ್ದು ರಿಲೇಟೆಡ್ ಅದ್ರ ರಿಲೇಟೆಡ್ ಅಪ್ಲೋಡ್ ಮಾಡ್ತಾ ಇರಬೇಕು. ಈಗ ನೀವು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀರ, ಶಾರ್ಟ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರಬೇಕು. ಅದರಿಂದ ಏನಾಗುತ್ತೆ, ಲಾಂಗ್ ವೀಡಿಯೋಸಿಂದ ನಿಮಗೆ ದುಡ್ಡು ಬರ್ತಾ ಇರುತ್ತೆ, ಅಂದರೆ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಶಾರ್ಟ್ ವೀಡಿಯೋಸಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇದರಲ್ಲೇನು ವಿಶೇಷ ಇಲ್ಲ ಅನ್ಕೋತೀನಿ, ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಮಿಡ್ಲಲ್ಲಿ ನೀವು ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ದುಡ್ಡು ಬರ್ತಾ ಇರುತ್ತೆ ಅಂತೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಇನ್ನೂ ಒಂದೇನು ಅಂತಂದರೆ, ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ, ಅವ್ರು ಏನು ಮಾಡಬೇಕು, ಲಾಂಗ್ ವೀಡಿಯೋಸ್ನು ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆದರೆ ಈ ಒಂದು ಫೀಚರ್ ಯೂಸ್ ಮಾಡಿಕೊಂಡ್ರೆ ಶಾರ್ಟ್ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವರು ಅರ್ನಿಂಗ್ಸ್ ಕೂಡ ಇನ್ಕ್ರೀಸ್ ಮಾಡ್ಬೋದು. ಏನಂತಂದರೆ, ಅವರು ಸ್ವಲ್ಪ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದಾದಮೇಲೆ ಏನು ಮಾಡ್ಬೋದು ಅಂದರೆ, ಇಲ್ಲಿ ಕಂಟೆಂಟ್ನ ಕ್ಲಿಕ್ ಮಾಡಿ ತೋರಿಸ್ತೀನಿ. ಶಾರ್ಟ್ ವೀಡಿಯೋಸ್ನ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲೆಲ್ಲ ಶಾರ್ಟ್ಸ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ ಶಾರ್ಟ್ಸ್ ಇದೆ. ಈ ಶಾರ್ಟ್ಸಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು. ನೀವು ಅಪ್ಲೋಡ್ ಮಾಡೋ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಇಲ್ಲಿ ಒಂದು ಫೀಚರ್ ಇದೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರೆ ರಿಲೇಟೆಡ್ ವೀಡಿಯೋ ಅಂತಿದೆ. ಇಲ್ಲಿ ಏನು ಮಾಡಬೇಕು, ಇದು ಶಾರ್ಟ್ ವೀಡಿಯೋ ಇದೆ. ಶಾರ್ಟ್ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ರಿಲೇಟೆಡ್ ವೀಡಿಯೋನಲ್ಲಿ ನೀವು ಲಾಂಗ್ ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ರೆ ಇಷ್ಟ ಲಾಂಗ್ ವೀಡಿಯೋಸ್ ಇದೆ. ಈ ವೀಡಿಯೋಸ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇದರಿಂದ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನೋಡ್ತಾರೆ ಶಾರ್ಟಲ್ಲಿ, ಅದರಲ್ಲಿ ಕೆಳಗಡೆ ರಿಲೇಟೆಡ್ ವೀಡಿಯೋ ಅಂತೇಳಿ ಬರುತ್ತೆ. ಅದರಲ್ಲಿ ಈ ವಿಡಿಯೋ ಅಂದರೆ ಲಾಂಗ್ ವಿಡಿಯೋ ಇರುತ್ತೆ. ಆ ಶಾರ್ಟ್ ನೋಡಿದಾದ್ಮೇಲೆ ಈ ಲಾಂಗ್ ವಿಡಿಯೋ ಯಾರಾದರೂ ಕ್ಲಿಕ್ ಮಾಡಿ ನೋಡಿದ್ರು ಅಂದರೆ ಇದರಿಂದ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಶಾರ್ಟ್ ವಿಡಿಯೋದಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇರ್ತಾರೆ. ಅದರಲ್ಲಿ ಕೆಳಗಡೆ ರಿಲೇಟೆಡ್ ವಿಡಿಯೋ ಕ್ಲಿಕ್ ಮಾಡಿ ನೋಡಿದ್ರೆ ಅಂದರೆ ನಿಮಗೆ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡಬೇಕು. ಶಾರ್ಟ್ಸಲ್ಲಿ ನೀವು ರಿಲೇಟೆಡ್ ವೀಡಿಯೋ ಅಂತಿರುತ್ತಲ್ಲ, ರಿಲೇಟೆಡ್ ವೀಡಿಯೋದಲ್ಲಿ ನೀವು ಶಾರ್ಟ್ ವಿಡಿಯೋ ಬದಲು ನೀವು ಲಾಂಗ್ ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಈ ಫೀಚರ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಸೇವ್ ಮಾಡ್ತೀನಿ ನಾನು. ಈ ಒಂದು ಟ್ರಿಕ್ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ, ಯಾಕಂದರೆ ನೀವು ಇಲ್ಲಿ ರಿಲೇಟೆಡ್ ವೀಡಿಯೋದಲ್ಲಿ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ಶಾರ್ಟ್ ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ವಿಡಿಯೋ ಕೂಡ ಇನ್ಕ್ರೀಸ್ ಮಾಡ್ತಾ ಇರುತ್ತೆ, ಅಂದರೆ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ಅದು ಮತ್ತು ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಮಾಡ್ತಾ ಇರುತ್ತೆ. ಆದರೆ ನಿಮಗೆ ಏನಂತಾರೆ, ಅರ್ನಿಂಗ್ಸ್ ಇನ್ಕ್ರೀಸ್ ಆಗ್ತಾರಲ್ಲ. ಈ ರೀತಿ ಮಾಡಿದ್ರೆ ನಿಮಗೆ ಅರ್ನಿಂಗ್ಸ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಟ್ರಿಕ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ರಿಲೇಟೆಡ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.